ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ. ನಾನಿವತ್ತು ಚಪಾತಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಕಲರ್ಫುಲ್ಲಾಗಿ ಲೇಯರ್ ಥರ ನೋಡ್ಬೋದು ನೀವಿಲ್ಲಿ. ಎಷ್ಟು ಚೆನ್ನಾಗಿರುತ್ತಂದರೆ ಅಷ್ಟು ಚೆನ್ನಾಗಿರುತ್ತೆ. 2 ಡೇಸ್ವರೆಗೂ ನೀವು ಈ ಚಪಾತಿನ ಹಾಗೆ ಇಟ್ಟರು ಕೂಡ ಸಾಫ್ಟಾಗೇ ಇರುತ್ತೆ ಈ ಚಪಾತಿ. ಜರ್ನಿ ಟೈಮಲ್ಲಿ ಈ ಚಪಾತಿ ತಗೊಂಡೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಗ್ರೇವಿ ಜೊತೆನೂ ತಿನ್ಬೋದು. ನೀವು ಯಾವ ಗೋಧಿ ಹಿಟ್ಟನ್ನು ಬಳಸಿ ಕೂಡ ಈ ರೀತಿ ಚಪಾತಿಯನ್ನು ಮಾಡ್ಬೋದು. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಹಿಟ್ಟನ್ನು ಕಲಸೋದಕ್ಕೆ ನಾನಿಲ್ಲಿ 1 ಕಪ್ಪು ಅಳತೆನಲ್ಲಿ ಗೋಧಿ ಹಿಟ್ಟನ್ನು ತಗೊತಾ ಇದ್ದೀನಿ. ಅಂದರೆ ನೀವು ಯಾವುದೇ ಗೋಧಿ ಹಿಟ್ಟನ್ನು ತಗೊಳ್ಳಿ, ಪಾಕೆಟ್ ಆದರೂ ತಗೊಳ್ಳಿ, ಯಾವುದೇ ಲೂಸ್ ಆದರೂ ತಗೊಳ್ಳಿ, ಪರವಾಗಿಲ್ಲ. ರುಚಿಗೆ ನೋಡಿಕೊಂಡು ಸಾಲ್ಟನ್ನು ಹಾಕ್ಕೊಂಡು, ಬಾಳೆಹಣ್ಣಿದ್ರೆ ಹಣ್ಣಾಗಿರೋದು ಹಾಕ್ಕೊಳ್ಳಿ, ಇಲ್ಲಾಂದರೆ ಮೊಸರು ಹಾಕ್ಕೊಳ್ಳಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಯಾವತ್ತೂ ನಾವು ಹಾಕ್ತೀವಿ. ಆದರೆ ನಾನಿಲ್ಲಿ ಪ್ಲೈನಾಗಿ ಮಾಡಿದ್ರೂ ಕೂಡ ಸಾಫ್ಟಾಗೆ ಬರುತ್ತೆ ಅಂತ ನಾನು ಇವಾಗ ವಿಡಿಯೋಗೋಸ್ಕರ ಹಾಗೇ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಬಾಳೆಹಣ್ಣು ಮೊಸರು ಹಾಕೋದ್ರಿಂದ. ನಾವು ಗೋಧಿ ಹಿಟ್ಟನ್ನು ತಗೊಂಡಿರ್ತೀವಲ್ವ, ಅದೇ ಕಪ್ನಲ್ಲಿ ಅಳತೆ ಮಾಡಿಕೊಂಡು ನೀರನ್ನು ತಗೊಳ್ಳಿ. ನಮಗೆ 1 ಕಪ್ಪು ಗೋಧಿ ಹಿಟ್ಟನ್ನು ತಗೊಂಡ್ರೆ ಅರ್ಧ ಕಪ್ ನೀರಾದ್ರೇ ಸರಿ ಹೋಗುತ್ತೆ. ಇಲ್ಲಿ ಸ್ವಲ್ಪನೇ ನೀರನ್ನು ಹಾಕ್ಕೊತ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಒಂದೇ ಸಲ ನೀರು ಹಾಕ್ಕೊಂಬಿಡಬಾರ್ದು. ಸ್ವಲ್ಪನೇ ನೀರನ್ನು ಹಾಕ್ಕೊತ ಹಿಟ್ಟನ್ನು ಚೆನ್ನಾಗಿ ನಾವು ಕಲಸೋದ್ರಿಂದ ನಮಗೆ ನೀರು ಸ್ವಲ್ಪ ಜಾಸ್ತಿ ಅಬ್ಸರ್ವ್ ಮಾಡಿಕೊಂಡು ಹಿಟ್ಟು ತುಂಬ ಚೆನ್ನಾಗಾಗುತ್ತೆ, ಹದವಾಗಿ ಇರುತ್ತೆ ಹಿಟ್ಟು. ಇವಾಗ ನೋಡಿ ಸ್ವಲ್ಪನೇ ನೀರನ್ನು ಹಾಕ್ತಾ ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಿ ಅಂತ ಹಿಟ್ಟು. ಕೆಲವೊಬ್ಬರು ಬಾಳೆಹಣ್ಣು ಹಾಕಿದ್ರೇ, ಮೊಸರು ಹಾಲು ಹಾಕಿದ್ರೇ ಸಾಫ್ಟಾಗಿ ಬರುತ್ತೆ ಅಂದ್ಕೊತಾರೆ. ನಾವೇನು ಹಾಕಲಿಲ್ಲ ಅಂದರೂ ಕೂಡ ಹಿಟ್ಟನ್ನು ಕಲಿಸ್ಕೊಳ್ಳೋದ್ರಲ್ಲೇ ಇರುತ್ತೆ ನಮಗೆ ಚಪಾತಿ ಸಾಫ್ಟ್ನೆಸ್ ಎಲ್ಲ ಕೂಡ. ಮಣ್ಕಟ್ಟಿಂದ ನಾವು ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಪ್ರೆಸ್ ಮಾಡ್ತಾ ಒಂದು 5 ರಿಂದ 6 ನಿಮಿಷದವರೆಗೂ ಈ ರೀತಿ ಒತ್ಕೋಬೇಕು. ಈ ರೀತಿ ನಾವು ಹಿಟ್ಟನ್ನು ಹದ ಮಾಡ್ಕೊಂಡಾದ್ಮೇಲೆ ಒಂದು ಸ್ಪೂನ್ ಎಣ್ಣೆನ ಹಾಕಿದ್ರೆ ಸಾಕು. ಎಣ್ಣೆ ಹಾಕಿದ್ಮೇಲೆ ಮತ್ತೆ 1 ನಿಮಿಷ ನಾವು ಈ ರೀತಿ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಒತ್ಕೋಬೇಕು. ಈ ರೀತಿ ಒತ್ಕೊಳ್ಳೋದ್ರಿಂದ ನಮಗೆ ತುಂಬ ಸಾಫ್ಟ್ ಆಗುತ್ತೆ. ಎಣ್ಣೆ ಹಾಕಿದ್ಮೇಲೆ ನೋಡಿ ಈ ರೀತಿ ಇರಬೇಕು ಹಿಟ್ಟು ಅನ್ನೋದು. ಇಷ್ಟು ಸಾಫ್ಟಾಗಿದ್ದರೆ ನಮಗೆ ಹಿಟ್ಟು ಪರ್ಫೆಕ್ಟಾಗಿ ಚಪಾತಿನ ಲಟ್ಟಿಸ್ಕೋಬೋದು. ಇದನ್ನು ಈ ರೀತಿ ಚೆನ್ನಾಗಿ ನಾವು ಹದ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಗಂಟೆ ನಂತರ ನಾನಿಲ್ಲಿ ಮಾಮೂಲಿಯಾಗಿ ನೋಡಿ ಈ ಸೈಜ್ನಲ್ಲಿ ಚಪಾತಿ ಹಿಟ್ಟನ್ನು ಉಂಡೆ ಮಾಡಿ ತಗೊಂಡಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ತಗೊಳ್ಳಿ. ನಾನು ಮೀಡಿಯಮ್ ಸೈಜ್ನಲ್ಲಿ ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ಪುಡಿ ಹಿಟ್ಟಿನಲ್ಲಿ ಒಂದು ಸಲ ಡಿಪ್ ಮಾಡಿಕೊಂಡು ಇವಾಗ ಇದನ್ನು ತುಂಬ ಫೋರ್ಸಾಗಿ ಲಟ್ಟಿಸ್ಕೋಬಾರ್ದು. ಮಾಮೂಲಿಯಾಗಿ ನಾವು ಮೇಲೇ ಈ ರೀತಿ ಚಪಾತಿನ ಲಟ್ಟಿಸ್ಕೊಳ್ಳೋದ್ರಿಂದ ನಮಗೆ ಉಬ್ಬಿ ಬರುತ್ತೆ. ಈ ಸೈಜ್ನಲ್ಲಿ ನಾವು ಚಪಾತಿನ ಲಟ್ಟಿಸಿ ಇವಾಗ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಚಪಾತಿ ಫುಲ್ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಾದಮೇಲೆ ಇವಾಗ 4 ಫೋಲ್ಡ್ ಈ ರೀತಿ ಮಾಡ್ಕೋಬೋದು. ನಾವು 3-4 ಥರ ನಾವು ಈ ಚಪಾತಿನ ಲಟ್ಟಿಸ್ಕೋಬೋದು. ಅದರಲ್ಲಿ ಇದೊಂದು ಮೆಥಡು. ಇವಾಗ ನೋಡಿ 4 ಫೋಲ್ಡ್ ಆದಮೇಲೆ ಇದು ಪುಡಿ ಹಿಟ್ಟಿನಲ್ಲಿ ಒಂದು ಸಲ ಡಿಪ್ ಮಾಡಿಬಿಟ್ಟು ಇದನ್ನು ತುಂಬ ಪ್ರೆಷರ್ ಹಾಕಿ ನಾವು ಲಟ್ಟಿಸ್ಬಾರ್ದು. ಇದನ್ನು ಒಂದು ಸೈಡಿಂದ ಸೆಂಟ್ರಲ್ಲಿ ನಾವು ಇದನ್ನು ಲಟ್ಟಿಸ್ದೆ ಒಂದು ಸೈಡ್ಗೆ ಇದನ್ನು ಚಪಾತಿನ ಲಟ್ಟಿಸ್ಕೊಳ್ಳೋದ್ರಿಂದ ನಮಗೆ ಉಬ್ಬಿ ಬರುತ್ತೆ, ಚೆನ್ನಾಗಿರುತ್ತೆ. ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಸ್ಟಿಕ್ಕಿ ಅನಿಸಿದ್ರೆ ಈ ರೀತಿ ಒಂದು ಸ್ವಲ್ಪ ಪುಡಿ ಹಿಟ್ಟನ್ನು ಹಾಕ್ಬಿಟ್ಟು ಲಟ್ಟಿಸ್ಕೋಬೋದು. ರೌಂಡಾಗೆ ಬರಬೇಕು ಅಂತ ಏನಿಲ್ಲ. ನಿಮಗೆ ಯಾವ ರೀತಿ ಸಾಧ್ಯವಾದರೆ ಆ ರೀತಿ ಈ ಚಪಾತಿನ ಲಟ್ಟಿಸ್ಕೋಬೋದು. ತುಂಬ ಮಂದಕ್ಕೆ ಇದನ್ನು ಲಟ್ಟಿಸ್ಕೋಬಾರ್ದು. ತುಂಬ ತೆಳ್ಳಕ್ಕಿದ್ರೂ ಕೂಡ ಉಬ್ಬೋದಿಲ್ಲ. ನಾವು ಪೂರಿನ ಯಾವ ರೀತಿ ಲಟ್ಟಿಸ್ಕೊತೀವಿ ಆ ರೀತಿ ನಮಗೆ ಇದ್ದರೆ ಸರಿ ಹೋಗುತ್ತೆ. ಇವಾಗ ಇನ್ನೊಂದು ಮೆಥಡಲ್ಲಿ ನಾನು ತೋರಿಸ್ತೀನಿ ನೋಡಿ. ಇವಾಗ ಅದೇ ಸೈಜ್ನಲ್ಲಿ ನಾನು ಹಿಟ್ಟನ್ನು ತಗೊಂಡು ಮಾಮೂಲಿ ಪುಡಿ ಹಿಟ್ಟಿನಲ್ಲಿ ಒಂದು ಸಲ ನೀಟಾಗಿ ಟಿಪ್ ಮಾಡಿಕೊಂಡು ಪೂರಿಗಿಂತೂ ಇನ್ನು ಸ್ವಲ್ಪ ದೊಡ್ಡದಾಗಿ ನಾವು ಚಪಾತಿನ ಲಟ್ಟಿಸ್ಕೋಬೇಕು. ಇವಾಗ ನೋಡಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಚಪಾತಿಗೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ನೋಡಿ ವಿಡಿಯೋನಲ್ಲಿ ಯಾವ ರೀತಿ ತೋರಿಸ್ತೀನಿ ಆ ರೀತಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಬಿಡಿ. ಈ ರೀತಿ ನೀಟಾಗಿ ನಾವು ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಾದ್ಮೇಲೆ ಮತ್ತೆ ಪುಡಿ ಹಿಟ್ಟಿನಲ್ಲಿ ಡಿಪ್ ಮಾಡಿಕೊಂಡು ಸ್ಕ್ವೇರ್ ಥರನಾದರೂ ಇದನ್ನು ನಾವು ಲಟ್ಟಿಸ್ಕೋಬೋದು, ಇಲ್ಲ ನಮ್ಮ ಇಷ್ಟ. ಆದರೆ ಇದನ್ನು ತುಂಬ ಪ್ರೆಷರ್ ಹಾಕಿ ಲಟ್ಟಿಸ್ಬಾರ್ದು. ಆ ರೀತಿ ಏನಾದರೂ ಮಾಡಿದ್ರೆ ನಮಗೆ ಅಷ್ಟೊಂದು ಉಬ್ಬಿ ಬರೋದಿಲ್ಲ, ಹಾರ್ಡ್ ಆಗಿಬಿಡುತ್ತೆ ಚಪಾತಿ ಕೂಡ. ಈ ರೀತಿ ಮೇಲೇ ನಾವು ಲಟ್ಸೋದ್ರಿಂದ ನಮಗೆ ನೀವು 2 ಡೇಸ್ವರೆಗೂ ನೀವು ಯಾವತ್ತಾದರೂ 2 ಡೇಸ್ ಇಟ್ಟಿದ್ದೀರಾ ಚಪಾತಿ, ನಾವಾದರೆ 2 ಡೇಸ್ವರೆಗೂ ಇಡ್ತೀವಿ. ಸಾಫ್ಟಾಗಿರುತ್ತೆ. ಬಿಸಿ ಚಪಾತಿಗೆ ಹಾಲು ಹಾಕ್ಬಿಟ್ಟು ತಿಂದರೆ ಸಕ್ಕತ್ತಾಗಿರುತ್ತೆ ಈ ಥರ ಚಪಾತಿ. ನಿಮಗೆ ಕಲರ್ ಕೂಡ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಚಪಾತಿ.
ಈ ರೀತಿ ನೋಡಿ ನಾನು ಇದನ್ನು ಕೂಡ ಈ ರೀತಿ ಲಟ್ಸಾದ್ಮೇಲೆ ಇವಾಗ ಚಪಾತಿನ ಒಂದೊಂದಾಗಿ ಸುಟ್ಕೊಳ್ಳೋಣ. ನಾನಿಲ್ಲಿ ಸ್ಟವ್ ಮೇಲೆ ತವಾನ ಮುಂಚೆನೇ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಚೆನ್ನಾಗಿ ಅದು ಬಿಸಿ ಆಗಿರಬೇಕು, ಫುಲ್ಲು ಹೊಗೆ ಬರ್ತಾ ಇರಬೇಕು ಚಪಾತಿ ಮಾಡೋವಾಗ. ಆದಷ್ಟು ಐರನ್ ತವಾನ ಇಟ್ಬಿಡಿ, ಫುಲ್ಲು ಐ ಫ್ಲೇಮ್ನಲ್ಲೇ ಪ್ರತಿಯೊಂದು ಚಪಾತಿನ ನಾವು ಸುಟ್ಕೋಬೇಕು. ಇವಾಗ ನೋಡಿ ಚಪಾತಿನ ಎಣ್ಣೆ ಏನು ಹಾಕ್ದೇನೆ ಚಪಾತಿನ ಹಾಕಿ ಈ ರೀತಿ ಬಬಲ್ಸ್ ಬರೋವರೆಗೂ ಒಂದು ಕಡೆ ನಾವು ಟರ್ನ್ ಮಾಡಬಾರ್ದು. ಇವಾಗ ಸ್ವಲ್ಪ ಬಬಲ್ಸ್ ಬರ್ತಿದೆ ಅಲ್ವಾ, ಇವಾಗ ಇದನ್ನು ಟರ್ನ್ ಮಾಡಿಬಿಟ್ಟು ಇವಾಗ ನಾವೇನಾದರೂ ಒಂದೇ ಈವೆನಾಗಿ ಇದನ್ನೇನಾದರೂ ಉಜ್ಕೊಂಡಿದ್ರೆ ನಮಗೆ ಪೂರಿ ಥರ ಎಲ್ಲ ಕೂಡ ಉಬ್ಬಿ ಬರುತ್ತೆ. ಒಂದು ಕಡೆ ತೆಳ್ಳಗೆ ಒಂದು ಕಡೆ ಮಂದಕ್ಕೆ ಇದ್ದರೆ ಇದು ಎಲ್ಲ ಫುಲ್ಲು ಪೂರಿ ಥರ ಉಬ್ಬೋದಿಲ್ಲ. ಇವಾಗ ಈ ಥರ ನಾವು ಒಂದು 50% ಆದಮೇಲೆ ಎಣ್ಣೆ ಹಾಕಲಿಲ್ಲ ಅಂದರೂ ಕೂಡ ತುಂಬ ಸಾಫ್ಟಾಗಿರುತ್ತೆ. ಎಣ್ಣೆ ಹಾಕ್ದೆ ಕೆಲವೊಬ್ರು ಇಷ್ಟಪಡಲ್ವಲ್ಲ, ಅಂಥವರು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಸಾಕು. ಎಣ್ಣೆ ಹಾಕಾದ್ಮೇಲೆ ಮತ್ತು ಈ ಕಡೆಗೆ ಆ ಕಡೆಗೆ ಒಂದು ಸಲ ಟರ್ನ್ ಮಾಡಿ ಹಾಕ್ಬಿಟ್ಟು ಇದನ್ನು ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಸೈಡ್ಸ್ನಲ್ಲೆಲ್ಲ ಈ ರೀತಿ ಒತ್ಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಚಪಾತಿ ಚೆನ್ನಾಗಿ ಬೆಂದಿಲ್ಲ ಅಂದರೆ ನಮಗೆ ಹೊಟ್ಟೆ ನೋವು, ಕೆಲವೊಬ್ರಿಗೆ ಚಪಾತಿ ತಿಂದರೆ ಹೊಟ್ಟೆ ನೋವು ಪ್ರಾಬ್ಲಮ್ ಆಗುತ್ತಲ್ವ. ಚೆನ್ನಾಗಿ ಈ ರೀತಿ ಒತ್ಕೊತಾ ಚೆನ್ನಾಗಿ ನೋಡಿ ಎಲ್ಲ ಕಡೆನೂ ಬೆಂದಿದೆ. ಇವಾಗ ನೋಡಿ ಹಾಟ್ ಬಾಕ್ಸಲ್ಲಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಚಪಾತಿ ಹಿಟ್ಟನ್ನು ಕಲಸಿದಂತಹ ಬೇಸನಲ್ಲಿ ಹಾಕ್ಬಿಟ್ಟು ಮುಚ್ಚಳ ಕಂಪ್ಲೀಟಾಗಿ ಮುಚ್ಚಬಾರ್ದು, ಒಂದು ಸ್ವಲ್ಪ ಓಪನಲ್ಲೇ ಬಿಡಬೇಕು. ಹಾಟ್ ಬಾಕ್ಸಲ್ಲಿ ಹಾಕಿದ್ರು ಅಷ್ಟೇ. ಸುಮಾರು ಜನ ಇದನ್ನು ಹಾಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಫುಲ್ ಕ್ಲೋಸ್ ಮಾಡಿಬಿಟ್ರೆ ಮೆತ್ತಕ್ಕೆ ನೀರು ಆಗಿಬಿಡುತ್ತೆ, ಚಪಾತಿಗೆಲ್ಲನೂ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಓಪನಲ್ಲಿ ಬಿಟ್ಬಿಟ್ಟು ತಣ್ಣಗಾದ್ಮೇಲೆ ಬೇಕಿದ್ದರೆ ನೀವು ಫುಲ್ ಕ್ಲೋಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಎಲ್ಲ ಚಪಾತಿನೂ ಕೂಡ ಅಷ್ಟೇ ನಾವು ಐ ಫ್ಲೇಮ್ನಲ್ಲೇ ಈ ರೀತಿ ಒಂದೊಂದಾಗೇ ಸುಟ್ಕೋಬೇಕು. ತುಂಬಾ ಸಾಫ್ಟಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಚಪಾತಿ ಮಾಡಿದ್ರೆ. ಕಲರ್ಫುಲ್ಲಾಗಿ ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಮಕ್ಕಳಿಗೆ ಇಷ್ಟ ಅಂದರೆ ಬಾಳೆಹಣ್ಣು ಮೊಸರನ್ನ ಹಾಕಿ ತುಂಬ ಟೇಸ್ಟು ಬರುತ್ತೆ ಈ ಚಪಾತಿಗೆ. ನಿಮಗೆ ಇಷ್ಟ ಆಯಿತಾ ಇಲ್ವಾ ಅಂತ ಖಂಡಿತ ಒಂದು ಕಾಮೆಂಟ್ನಲ್ಲಿ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೆ ಕೂಡ ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ಚಾನಲ್ಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನಾನು ತಗೊಂಡಿದ್ದಂತಹ ಹಿಟ್ಟಿನಲ್ಲಿ ನನಗೆ 1/4 kg ಹಿಟ್ಟಷ್ಟು ತಗೊಂಡಿದ್ದೆ. 7 ಚಪಾತಿ ಆಗಿದ್ದೆ. ತುಂಬ ಅಂದರೆ ತುಂಬ ಕಲರ್ಫುಲ್ಲಾಗಿ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಅಷ್ಟು ಚೆನ್ನಾಗಿರುತ್ತೆ. ನೀವು ಖಂಡಿತ ಈ ರೀತಿ ಟ್ರೈ ಮಾಡಿ, ನಿಮಗೂ ಕೂಡ ಇದೇ ರೀತಿ ಚಪಾತಿ ಬರುತ್ತೆ. ನಾನು ಮಾಡೋ ಚಪಾತಿ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಥ್ಯಾಂಕ್ಸ್ ಫಾರ್ ವಾಚಿಂಗ್.